श्रीगुरुभ्यो नमः। हरिः ओम्। यतो जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो गुरुरपि गुरोर्यश्च जगताम् विमूढा यत्तत्त्वम् प्रकटमिह वेत्तुम् सुमनसो मुकुन्दम् ध्यायामापहत कुहकम् तम् स्वमहसा सर्वविघ्नः प्रशमनम् सर्वसिद्धिकरम् परम् सर्वजीवप्रणेतारम् वन्दे विजयतम् हरिम् करोतु मम कल्याणम् हरिर्हयमुखाविदः कृष्णमध्वनामामि वरदोऽस्तु निरन्तरम् वाणिते करवण्यम्बचरणोरति सर्वदा मद्वाक्यसरणीर्भूयात् श्रीमदाचार्यभावगान् समाश्रये गुरुम् भक्त्या महाविश्वासपूर्वकम् निक्षिपे सर्वभारांश्च गुरो ಶ್ರೀಪಾದಪಂಕಜೇ। ಬ್ರಹ್ಮವೈವರ್ತ ಪುರಾಣದಲ್ಲಿ ಪ್ರತಿನಿತ್ಯ ಬೆಳಗ್ಗೆ ಎದ್ದು ಕೂಡಲೇ ಯಾರ ದರ್ಶನ ಮಾಡೋದ್ರಿಂದ ಏನು ಫಲ ಅನ್ನೋದು ಬಹಳ ವಿಸ್ತಾರವಾಗಿ ಈ ವಿಭಾಗದಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಮೊದಲನೇದಾಗಿ ನಂದ ಪ್ರಶ್ನೆಯನ್ನ ಮಾಡ್ತಾ ಇದ್ದಾನೆ. ಯಾರ ದರ್ಶನದಿಂದ ಪುಣ್ಯ ಪ್ರಾಪ್ತಿಯಾಗತ್ತೆ, ಯಾರ ದರ್ಶನದಿಂದ ಪಾಪ ನಮಗೆ ಉಂಟಾಗತ್ತೆ. ಯೇಷಾಂಚ ದರ್ಶನೇ ಪುಣ್ಯಂ ಪಾಪಂ ಯಸ್ಯ ಚ ದರ್ಶನೇ. ನಮಗೆ ಬಿಡಿಸಿ ಹೇಳಬೇಕು ಅಂತ ಕೇಳಿದಾಗ ಭಗವಂತ ಉತ್ತರವನ್ನ ಕೊಡ್ತಾ ಇದ್ದಾನೆ. ಬೆಳಗ್ಗೆ ಎದ್ದು ಕೂಡಲೇ ಸುಬ್ರಾಹ್ಮಣಾನಾಂ ತೀರ್ಥಾನಾಂ ವೈಷ್ಣವಾನಾಂ ಚ ದರ್ಶನೇ. ಮೊದಲನೇದಾಗಿ ಜ್ಞಾನಿಗಳು ತೀರ್ಥರು ಅಂತ ಅವನ್ನ ಕರೀತಾರೆ. ಒಳ್ಳೆಯ ಸದಾಚಾರಿಗಳಾಗಿರುವಂತಹ ಬ್ರಾಹ್ಮಣರ ವಿಪ್ರರ ದರ್ಶನವನ್ನ ಮಾಡಬೇಕು. ಜೊತೆಗೆ ಪುಣ್ಯತೀರ್ಥಗಳ ದರ್ಶನ ಮಾಡಬೇಕು, ಸ್ಮರಣೆ ಮಾಡಬೇಕು. ಜೊತೆಗೆ ಆ ವೀರ ವೈಷ್ಣವರ ವಿಷ್ಣುವಿನ ಭಕ್ತರ ದರ್ಶನವನ್ನ ಮಾಡುವಂಥದ್ದು. ದೇವತಾ ಪ್ರತಿಮಾದರ್ಶಿ, ದೇವರ ಪ್ರತಿಮೆಯನ್ನ ನೋಡುವಂಥದ್ದು ಭಾರಿ ವಿಶೇಷವಾದ ಫಲವನ್ನು ಕೊಡ್ತಾ ಇದೆ. ಇನ್ನು ಭಕ್ತಿಯಿಂದ ಬೆಳಗ್ಗೆ ಎದ್ದು ಕೂಡಲೇ ಸೂರ್ಯನ ದರ್ಶನವನ್ನು ಯಾರು ಮಾಡ್ತಾರೋ ಸೂರ್ಯಸ್ಯ ದರ್ಶನೇ ಭಕ್ತ್ಯಾ. ಬರೇ ದರ್ಶನ ಅಂದ್ಬಿಟ್ಟಿದ್ರೆ ಆಗ ಹೋಗ್ತಿತ್ತು, ಆಗ ಹೇಳಿಲ್ಲ. ಭಕ್ತಿಯಿಂದ ದರ್ಶನ ಮಾಡಬೇಕಂತ ಬೆಳಗ್ಗೆ ಎದ್ದು ಕೂಡಲೇ ಆ ಸೂರ್ಯನ ದರ್ಶನ. ಜೊತೆಗೆ ಸತೀನಾಂ ದರ್ಶನೇ ತಥಾ, ಪತಿವ್ರತೆಯರ ದರ್ಶನವನ್ನ ಮಾಡಬೇಕು ಬೆಳಗ್ಗೆ ಎದ್ದು ಕೂಡಲೇ. ಆಮೇಲೆ ಸನ್ಯಾಸಿಗಳ ಯತಿಗಳ ದರ್ಶನವನ್ನ ಮಾಡೋದ್ರಿಂದ ವಿಶೇಷವಾದ ಪುಣ್ಯ ನಿಮಗೆ ಬರ್ತಾ ಇದೆಪಾ. ಇನ್ನು ಭಕ್ತಿಪೂರ್ವಕವಾಗಿ ಗೋವುಗಳ ದರ್ಶನವನ್ನು ಮಾಡಬೇಕ. ಇದು ಭಾರಿ ವಿಶೇಷವಾದ ಫಲ. ಭಕ್ತ್ಯಾ ಗವಾಂಚ ವನ್ನೀನಾಂ ಗುರುಣಾಂಚ ವಿಶೇಷತಃ ಗಜೇಂದ್ರಾಣಾಂಚ ಸಿಂಹಾನಾಂ ಶ್ವೇತಾಶ್ವಾನಾಂ ತಥೈವ ಚ. ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ. ಅಗ್ನಿಯನ್ನ ದರ್ಶನ ಮಾಡಬೇಕು. ಅಗ್ನಿಯಲ್ಲಿ ವಿಶೇಷವಾದ ಭಗವಂತನ ಸನ್ನಿಧಾನ. ಹಾಗಾಗಿ ಆ ಅಗ್ನಿಯ ದರ್ಶನವನ್ನು ಮಾಡಬೇಕು. ಗುರುಗಳ ದರ್ಶನ ಮಾಡಬೇಕು. ಪಾಠವನ್ನ ಹೇಳುವಂತಹ ಗುರುಗಳೇನಿದ್ದಾರಲ್ಲ ಅವರಲ್ಲಿ ಭಗವಂತನ ಸನ್ನಿಧಾನ, ಅವರ ದರ್ಶನದಿಂದ ಪುಣ್ಯ. ಗಜೇಂದ್ರ ಅಂದ್ರೆ ಆನೆಯ ದರ್ಶನ ಮಾಡಬೇಕು. ಸಿಂಹ ಬಿಳಿಯದಾಗಿರುವಂತಹ ಕುದುರೆ. ಶ್ವೇತವಾದ ಅಶ್ವ ಅಂದ್ರೆ ಬಿಳಿಯ ಬಣ್ಣದ ಕುದುರೆಯನ್ನು ದರ್ಶನ ಮಾಡಬೇಕಂತ. ಇದರಿಂದ ಒಳ್ಳೆಯ ಫಲ ಅವನಿಗೆ ಬರ್ತಾ ಇದೆ. ಇನ್ನು ಶುಕ ಅಂದ್ರೆ ಗಿಳಿ, ಆ ಗಿಳಿಗಳ ದರ್ಶನ ಮಾಡಬೇಕು. ಜೊತೆಗೆ ಹಂಸ, ನವಿಲು, ಶಂಖ ಪಕ್ಷಿಗಳು ಇವೆಲ್ಲ ದರ್ಶನ ಮಾಡೋದ್ರಿಂದ ವಿಶೇಷವಾದ ಪುಣ್ಯ ಬರ್ತಾ ಇದೆ. ಇನ್ನು ಗೋವುಗಳ ದರ್ಶನ ಮಾಡೋದ್ರಿಂದ, ಅಶ್ವತ್ಥ ವೃಕ್ಷದ ದರ್ಶನ ಮಾಡೋದ್ರಿಂದ, ಪತಿ ಪುತ್ರರ ಸಹಿತವಾಗಿರುವಂತಹ ಪತಿವ್ರತೆಯರ ದರ್ಶನ ಮಾಡೋದ್ರಿಂದ ಬಹಳ ಮುಖ್ಯವಾದ ವಿಷಯ. ಅದನ್ನ ಗಮನದಲ್ಲಿಟ್ಟುಕೊಂಡು ಕೆಲಸ ಮಾಡಬೇಕು. ಪತಿ ಪುತ್ರ ವತೀನಾ ಅಂದ್ರೆ ಪತಿ ಜೊತೆಗಿರಬೇಕು, ಪುತ್ರರು ಆಗಿರಬೇಕು. ಅಂತಹ ವಿಶೇಷವಾದ ಆ ಪತಿವ್ರತೆಯರ ದರ್ಶನ ಮಾಡುವಂಥದ್ದು. ತೀರ್ಥಯಾತ್ರೆ ಮಾಡಿದ್ರೆ ಪುರುಷ ಏನು ಫಲ ಬರಬೇಕೋ ಆ ಫಲ ಅವನಿಗೆ ಇವರು ದರ್ಶನದಿಂದ ಬರ್ತಾ ಇದೆ ಬೆಳಗ್ಗೆ.
ಪತಿ ಪುತ್ರವತೀನಾಂಚ ನರಾಣಾಂ ತೀರ್ಥಯಾಯಿನಾಂ. ತೀರ್ಥಯಾತ್ರೆಗೆ ಹೋಗ್ತಾರಲ್ಲ, ಆ ಹೋದ್ರೆ ಏನ್ ಫಲ ಬರಬೇಕು ಆ ಫಲ ಬರ್ತಾ ಇದೆ. ಪ್ರದೀಪಾನಾಂ ಸುವರ್ಣಾನಾಂ ಮಣೀನಾಂ ಚ ವಿಶೇಷತಃ ಮುಕ್ತಾನಾಂ ಹೀರಕಾಣಾಂ ಮಾಣಿಕ್ಯಾನಾಂ ಮಹಾಶಯ ತುಳಸಿ ಶುಕ್ಲ ಪುಷ್ಪಾಣಾಂ ದರ್ಶನಂ ಪಾಪನಾಶನಂ. ಬ್ರಹ್ಮವೈವರ್ತ ಪುರಾಣ ಹೇಳ್ತಾ ಇದೆ. ಬೆಳಗ್ಗೆ ಎದ್ದು ಕೂಡಲೇ ನೋಡಪ್ಪ, ಸುವರ್ಣ ಅಂದ್ರೆ ಬಂಗಾರವನ್ನ, ಮಣಿಗಳನ್ನ ದರ್ಶನ ಮಾಡೋದ್ರಿಂದ, ವಜ್ರಗಳ ದರ್ಶನ ಮಾಡೋದ್ರಿಂದ ಪುಣ್ಯ ಭಾಗಿ ಆಗ್ತಾನೆ. ಮೊಬೈಲ್ ನೋಡಿ ಬೆಳಗ್ಗೆ ಎದ್ದು ಕೂಡಲೇ ಅಂತ ಎಲ್ಲೂ ಬರೆದಿಲ್ಲ, ಅದು ಚೆನ್ನಾಗಿ ಗಮನಿಸಬೇಕು. ಶಾಸ್ತ್ರದಲ್ಲಿ ನಮಗೆ ಹೇಳಿದ್ದಾರೆ, ಇವೆಲ್ಲಗಳ ದರ್ಶನವನ್ನ ಬೆಳಗ್ಗೆ ಎದ್ದು ಕೂಡಲೇ ಮಾಡಬೇಕು. ತುಳಸಿ, ಬೆಳಗ್ಗೆ ಎದ್ದು ಕೂಡಲೇ ತುಳಸಿ ದರ್ಶನ ಮಾಡಬೇಕು. ಬಿಳಿ ಬಣ್ಣದ ಹೂಗಳ ದರ್ಶನ ಮಾಡಬೇಕು. ಇವೆಲ್ಲವೂ ಪಾಪಗಳನ್ನ ಪರಿಹಾರ ಮಾಡುವಂಥದ್ದು. ಹಣ್ಣುಗಳು, ಬಿಳಿ ಧಾನ್ಯಗಳು, ತುಪ್ಪ, ಮೊಸರು, ಜೇನು ಮತ್ತು ಇವೆಲ್ಲವುಗಳ ದರ್ಶನ ಮಾಡೋದ್ರಿಂದ ಫಲಾನಿ ಶುಕ್ಲ ಧಾನ್ಯಾನಿ ಕೃತಂ ದದಿ ಮಧೂನಿ ಚ. ಮಧು ಅಂದ್ರೆ ಜೇನುತುಪ್ಪ. ಇವುಗಳ ದರ್ಶನ ಮಾಡೋದ್ರಿಂದ ಎಲ್ಲ ಶುಭ ಫಲ, ಪುಣ್ಯ ಪ್ರಾಪ್ತಿಯಾಗತ್ತೆ. ಇನ್ನು ಪೂರ್ಣ ಕುಂಭಂಚ ಲಾಜಾಂಶ. ಪೂರ್ಣ ಕುಂಭ, ಸಾಮಾನ್ಯವಾಗಿ ನೀರು ತುಂಬಿದಂತಹ ಕುಂಭ ಇದೆ ಅಲ್ಲ, ಅದು ಭಾರಿ ಶುಭ ಫಲಪ್ರದ. ಅದಕ್ಕೆ ಯಾವುದೇ ಸ್ವಾಮಿಗಳನ್ನ, ಜ್ಞಾನಿಗಳನ್ನ ನಾವು ಆಹ್ವಾನ ಮಾಡಬೇಕಾದ್ರೆ ಪೂರ್ಣ ಕುಂಭ ಸ್ವಾಗತದಿಂದ ಅವರನ್ನ ಬರಮಾಡಿಕೊಂಡಿದ್ದಾರೆ ಅಂತ ಹಾಕ್ತಾರೆ, ಮಾಡ್ತಾರೆ. ಪ್ರಾಕ್ಟಿಕಲ್ ಆಗಿ ನಾವು ನೋಡುವಂತಹ ವಿಷಯ. ಹಾಗಾಗಿ ಆ ಪೂರ್ಣ ಕುಂಭವನ್ನ ನೋಡುವಂಥದ್ದು ಬಹಳ ಶ್ರೇಯಸ್ಕರ, ಪುಣ್ಯ ಪ್ರಾಪ್ತಿಯಾಗತ್ತೆ. ಇನ್ನು ಭತ್ತದ ಅರಳು ಬಿಳಿಯದಾಗಿರುವಂಥದ್ದು, ಆಮೇಲೆ ರಾಜೇಂದ್ರ, ಕನ್ನಡಿ, ಶುದ್ಧೋದಕವಾದ ಬಿಳಿಯ ಪುಷ್ಪವಾದ ಹೂವು, ಆಮೇಲೆ ಒಳ್ಳೆಯ ಶುದ್ಧವಾದ ನೀರು, ಮಾಲೆ, ಇವೆಲ್ಲವೂ ದರ್ಶನ ಮಾಡೋದ್ರಿಂದ ಶುಭವಾದ ಫಲ ಕೊಡ್ತಾ ಇದೆ. ಗೋರೋಚನ ಅಂತ ಇರುತ್ತೆ. ಗೋರೋಚನಂಚ ಕರ್ಪೂರಂ ರಜತಂಚ ಸರೋವರಂ. ಗೋರೋಚನ ಅಂತ ಸಿಗುತ್ತೆ ಗ್ರಂಥಿಗೆ ಅಂಗಡಿಯಲ್ಲಿ. ಆ ಗೋರೋಚನವನ್ನು ದರ್ಶನ ಮಾಡುವಂಥದ್ದು ಪಚ್ಚ ಕರ್ಪೂರ, ಬೆಳ್ಳಿ ಮತ್ತು ನೀರಿನ ಕೊಳ, ಸರೋವರ ಅಂತಾರೆ. ಅರಳಿದ ಪುಷ್ಪಗಳು ಇರುವಂತಹ ಉದ್ಯಾನವನ, ಇವೆಲ್ಲ ನೋಡಿದಂತಹ ವ್ಯಕ್ತಿ ಬೆಳಗ್ಗೆ ಎದ್ದು ಕೂಡಲೇ ಅವನು ಪುಣ್ಯಭಾಜನ ಆಗ್ತಾನೆ. ಇವೆಲ್ಲದರ ಹಿಂದರ ಮಾತಿನ ಅಭಿಪ್ರಾಯ ಅಂದ್ರೆ, ಈ ಎಲ್ಲ ಪದಾರ್ಥಗಳಲ್ಲಿ ಭಗವಂತನ ಸನ್ನಿಧಾನ ಇದೆ. ಆ ಭಗವಂತನ ಸ್ಮರಣೆ ಮಾಡೋದ್ರಿಂದ, ಈ ಎಲ್ಲ ಪದಾರ್ಥಗಳ ದರ್ಶನ ಮಾಡೋದ್ರಿಂದ ಪುಣ್ಯ ಅವನಿಗೆ ಬರ್ತಾ ಇದೆ. ಶುಕ್ಲ ಪಕ್ಷದ ಚಂದ್ರನ ದರ್ಶನ, ಅಮೃತ ದರ್ಶನ, ಆಮೇಲೆ ಚಂದನ ಅಂದ್ರೆ ಗಂಧವನ್ನ ದರ್ಶನ ಮಾಡುವಂಥದ್ದು, ಕಸ್ತೂರಿ, ಕುಂಕುಮ ಕೇಸರಿ, ಇವೆಲ್ಲವನ್ನ ನೋಡುವಂಥವನು ಪುಣ್ಯವನ್ನ ಪಡೆಯೋದ್ರಲ್ಲಿ ಸಂಶಯ ಇಲ್ಲ. ಕಸ್ತೂರಿ ಕುಂಕುಮಂ ದೃಷ್ಟ ನಂದ ಪುಣ್ಯಂ ಲಭೇನ್ನರಹ. ಅಷ್ಟು ಪುಣ್ಯವನ್ನ ಅವನು ಪಡಿತಾ ಇದ್ದಾನೆ ಬೆಳಗ್ಗೆ ಎದ್ದು ಕೂಡಲೇ ನೋಡೋದ್ರಿಂದ. ಇನ್ನು ಧ್ವಜ ಹಾರಿಸಿರ್ತಾರೆ. ಹಿಂದೆಲ್ಲ ಇರ್ತಿತ್ತು, ಈಗೆಲ್ಲ ಹೋಗ್ಬಿಟ್ಟಿದೆ. ಮನೆ ಮೇಲೆ ಧ್ವಜವನ್ನ ಹಾರಿಸುವಂಥವ್ರು ಪಟವನ್ನ ಹಾರಿಸ್ತಾ ಇದ್ರು. ಅಕ್ಷಯ ವಟವೃಕ್ಷವನ್ನ ನೋಡುವಂಥದ್ದು, ದೇವಾಲಯಗಳ ದರ್ಶನ, ಆಮೇಲೆ ಆ ದರ್ಶನವನ್ನ ಮಾಡುವಂಥದ್ದು, ಅವರೆಲ್ಲರೂ ಪುಣ್ಯಭಾಗಿಗಳಾಗ್ತಾರಪ್ಪ. ಇನ್ನು ದೇವಕಲಶವನ್ನ, ಸುಗಂಧವನ್ನ ಬೀರುವಂತಹ ಶಂಖ, ನಗಾರಿ, ಇವೆಲ್ಲವನ್ನ ನೋಡುವಂತಹ ವ್ಯಕ್ತಿ ಒಳ್ಳೆಯ ಪುಣ್ಯವನ್ನ ಪಡೀತಾ ಇದ್ದಾನೆ. ಇನ್ನು ಶುಕ್ತಿಂ ಪ್ರವಾಲಂ ರಜತಂ ಸ್ಫಟಿಕಂ ಕುಶಮೂಲಕಂ ಗಂಗಾಮೃತಂ ಕುಶಂ ತಾಮ್ರಂ ದೃಷ್ಟ್ವಾ ಪುಣ್ಯಂ ಲಭೇನ್ನರಹ. ಸುಮಾರು ಶ್ಲೋಕಗಳಲ್ಲಿ ಬೆಳಗ್ಗೆದ್ದು ಕೂಡಲೇ ನೋಡಬೇಕಾಗಿರುವಂತಹ ಪದಾರ್ಥಗಳನ್ನು ಹೇಳ್ತಾ ಇದ್ದಾರೆ. ಕಪ್ಪೆ ಚಿಪ್ಪು, ಶುಕ್ತಿಂ ಅಂತಾರೆ. ಶುಕ್ತಿ ಅಂದ್ರೆ ಕಪ್ಪೆ ಚಿಪ್ಪು. ಆಮೇಲೆ ಹವಳ, ಪ್ರವಾಲಂ ಅಂದ್ರೆ ಹವಳ, ಹವಳ, ರಜತಂ ಅಂದ್ರೆ ಬೆಳ್ಳಿ, ಸ್ಫಟಿಕ ದರ್ಬೆಯ ಬೇರು, ಗಂಗೆಯ ಮಣ್ಣು, ತಾಮ್ರ ಪದಾರ್ಥಗಳು, ಇವೆಲ್ಲವೂ ಶುದ್ಧವಾದ ಫಲವನ್ನು ಕೊಡ್ತಾ ಇದೆ. ಶುದ್ಧವಾದ ಗ್ರಂಥಗಳು, ಬೆಳಗ್ಗೆದ್ದು ಕೂಡಲೇ ಗ್ರಂಥಗಳ ದರ್ಶನ ಮಾಡಬೇಕು. ಸರ್ವಮೂಲ ಗ್ರಂಥಗಳನ್ನು ಇಟ್ಟುಕೊಳ್ಳಬೇಕು ಮನೆಯಲ್ಲಿ, ಅವುಗಳ ದರ್ಶನವನ್ನ ಮಾಡುವಂಥದ್ದು. ನನ್ನ ಮಾತಲ್ಲ, ಓದ್ಬಿಡ್ತೀನಿ. ಪುರಾಣ ಪುಸ್ತಕಂ ಶುದ್ಧಂ ಸಬೀಜಂ ವಿಷ್ಣುಯಂತ್ರಕಂ ಸಿಗ್ಧಂ ದುರ್ವಾಕ್ಷತಂ ರತ್ನಂ ದೃಷ್ಟ್ವಾ ಪುಣ್ಯಂ ಲಭೇನ್ನರಹ. ಬೆಳಗ್ಗೆದ್ದು ಕೂಡಲೇ ರಾಮಾಯಣ, ಮಹಾಭಾರತ, ಭಾಗವತಾದಿ ಗ್ರಂಥಗಳು
ಅವೆಲ್ಲವುಗಳ ದರ್ಶನವನ್ನ ಮಾಡಬೇಕು. ಬೆಳಗ್ಗೆ ಎದ್ದು ಕೂಡಲೇ ಅವನು ಒಳ್ಳೆ ಪುಣ್ಯವನ್ನ ಪಡಿತಾ ಇದ್ದಾನೆ. ಬೀಜಾಕ್ಷರ ಸಹಿತವಾಗಿರುವಂತಹ ವಿಷ್ಣುವಿನ ಯಂತ್ರ ಆಗಿರಬಹುದು, ದುರ್ವಾ ಮಿಶ್ರಿತವಾಗಿರುವಂತಹ ದುರ್ವಾಕ್ಷತೆ ಆಗಿರಬಹುದು, ಮೃತದಿಂದ ಮಿಶ್ರಿತವಾಗಿರುವಂಥದ್ದು ರತ್ನ ಆಗಿರಬಹುದು, ಇವೆಲ್ಲವನ್ನು ದರ್ಶನ ಮಾಡುವಂಥವನು ವಿಶೇಷವಾದ ಪುಣ್ಯವನ್ನ ಪಡಿತಾ ಇದ್ದಾನೆ. ಇನ್ನು ತಪಸ್ವಿಗಳನ್ನ, ಒಳ್ಳೆ ತಪೋಧನರಾಗಿರುವಂಥವರನ್ನು ದರ್ಶನ ಮಾಡುವಂಥದ್ದು, ಸಮುದ್ರವನ್ನ ನೋಡುವಂಥದ್ದು, ಗಂಡು ಜಿಂಕೆಯನ್ನ ನೋಡುವಂಥದ್ದು, ಸಮುದ್ರಂ ಕೃಷ್ಣ ಸಾರಕಂ ಅಂತಾರೆ. ಅಂದ್ರೆ ಗಂಡು ಜಿಂಕೆಯನ್ನ ದರ್ಶನ ಮಾಡುವಂಥದ್ದು, ಯಜ್ಞ ಮಾಡ್ತಿರ್ತಾರೆ ಅದರ ದರ್ಶನ ಮಾಡುವಂಥದ್ದು, ಮಹೋತ್ಸವ ದೊಡ್ಡದಾಗಿ ಕಾರ್ಯಕ್ರಮ ನಡೀತಾ ಇರ್ತದೆ ಆ ಕಾರ್ಯಕ್ರಮವನ್ನು ನೋಡುವಂಥದ್ದು, ಯಜ್ಞಂ ಮಹೋತ್ಸವಂ ದೃಷ್ಟ ಸಪುಣ್ಯಂ ಲಭತೆ ನರಹ. ಇವರೆಲ್ಲ ಪುಣ್ಯಶಾಲಿಗಳು, ಪುಣ್ಯವನ್ನ ಪಡಿತಾ ಇದ್ದಾರೆ. ಇನ್ನು ಗೋಮೂತ್ರವನ್ನ, ಗೋಮಯ ಅಂದ್ರೆ ಸಗಣಿಯನ್ನ, ಆಕಳಿ ಸಗಣಿಯನ್ನ, ಹಾಲನ್ನ, ಆಮೇಲೆ ಕೊಟ್ಟಿಗೆಯಲ್ಲಿ ಕಟ್ಟಿರುವಂತಹ ಗೋಪಾದದ ಚಿಹ್ನೆಯನ್ನ, ಪಕ್ವವಾದ ಸಸಿಗಳಿಂದ ಬೆಳೆದಿರುವಂತಹ ಹಣ್ಣುಗಳನ್ನ ಯಾರು ನೋಡ್ತಾರೋ ಬೆಳಗ್ಗೆ ಎದ್ದು ಕೂಡಲೇ ಅವರೆಲ್ಲ ಪುಣ್ಯವನ್ನ ಪಡಿತಾ ಇದ್ದಾರಪ್ಪ. ಇನ್ನು ಮನೋಹರವಾದ ಸುಂದರ ರೂಪವುಳ್ಳಂತಹ ಪದ್ಮಿನಿ ಜಾತಿಯ ಪತಿವ್ರತ ಸ್ತ್ರೀಯರನ್ನ ನೋಡೋದ್ರಿಂದ ವಿಶೇಷವಾದ ಅವರಿಗೆ ಪುಣ್ಯ ಪ್ರಾಪ್ತಿಯಾಗ್ತಾ ಇದೆ ಅಂತ ಹೇಳ್ತಾರೆ. ಇನ್ನು ಕಾರ್ತಿಕೇ ಪೂರ್ಣಿಮಾಯಾಂಚ ರಾಧಿಕಾಂ ಪ್ರತಿಮಾಂ ಶುಭಾಂ ಸಂಪೂಜ್ಯ ದೃಷ್ಟ್ವಾ ನತ್ವಾ ಚ ಕರೋತಿ ಜನ್ಮಖಂಡನಂ. ಎಷ್ಟೆಲ್ಲ ಹೇಳ್ತಾರೆ ನೋಡಿ. ಕಾರ್ತೀಕ ಮಾಸದ ಹುಣ್ಣಿಮೆ ದಿವಸ ಮಂಗಳಕರವಾಗಿರುವಂತಹ ಕೃಷ್ಣ ಪರಮಾತ್ಮನ ಪ್ರತಿಮೆಯನ್ನ ಪೂಜಿಸಿ ನಮಸ್ಕಾರ ಮಾಡಿದಂಥವನು ಜನ್ಮ ಮೃತ್ಯುಗಳಿಂದ ರಹಿತನಾಗ್ತಾ ಇದ್ದಾನಪ್ಪ. ಇನ್ನು ಈ ಶ್ಲೋಕದಿಂದ ಇಲ್ಲಿವರೆಗೂ ನಿತ್ಯದಲ್ಲಿ ದರ್ಶನ ಮಾಡೋದನ್ನು ಹೇಳಿದ್ರು. ಈ ಶ್ಲೋಕದಿಂದ ಆಯಾ ಮಾಸಗಳಲ್ಲಿ, ಆಯಾ ದಿನಗಳಲ್ಲಿ, ವಿಶೇಷವಾದ ದಿನಗಳಲ್ಲಿ ಯಾರ್ಯಾರ ದರ್ಶನವನ್ನ ಮಾಡಿದ್ರೆ ಏನೇನು ಫಲ ಅಂತ ಹೇಳ್ತಾರೆ. ಭಾರಿ ವಿಶೇಷವಾದ ಒಂದು ಸಂದೇಶವನ್ನ ಬ್ರಹ್ಮವೈವರ್ತ ಪುರಾಣ ಹೇಳುತ್ತೆ. ಇನ್ನು ಧನುರ್ಮಾಸದ ಶುಕ್ಲ ಪಕ್ಷದ ಅಷ್ಟಮಿ ದಿವಸ ದುರ್ಗಾದೇವಿಯ ದರ್ಶನವನ್ನ ಮಾಡಬೇಕಂತ. ಭಾರಿ ವಿಶೇಷವಾಗಿರುವಂಥದ್ದು ಹಿಂಗುಲಾ ಕ್ಷೇತ್ರ ಅಂತ ಇದೆ ಅಂತ ಹೇಳ್ತಾರೆ ಬ್ರಹ್ಮವೈವರ್ತ ಪುರಾಣ. ಅಲ್ಲಿ ಹೋಗಿ ಆ ದುರ್ಗಾದೇವಿಯ ದರ್ಶನವನ್ನ ಮಾಡಬೇಕು. ಶಿವರಾತ್ರಿ ದಿವಸ ಕಾಶಿ ವಿಶ್ವನಾಥನ ದರ್ಶನವನ್ನು ಮಾಡಬೇಕಂತೆ. ಶಿವರಾತ್ರೋಚ ಕಾಶ್ಯಾಂಚ ವಿಶ್ವನಾಥಸ್ಯ ದರ್ಶನಂ. ಅದರಿಂದ ವಿಶೇಷವಾದ ಫಲ ಬರ್ತಾ ಇದೆ. ಪುನರ್ಜನ್ಮ ರಹಿತನಾಗ್ತಾನಂತವನು ಆ ಈಶ್ವರನ ದರ್ಶನವನ್ನ ಮಾಡೋದ್ರಿಂದ. ಇನ್ನು ಕೃಷ್ಣ ಜನ್ಮಾಷ್ಟಮಿ ದಿವಸ ನೋಡಿ ಎಷ್ಟೆಲ್ಲ ಹೇಳಿದ್ದಾರೆ. ಜನ್ಮಾಷ್ಟಮಿ ದಿನೇ ಭಕ್ತೋ ದೃಷ್ಟ್ವಾ ಮಾಂ ಬಿಂದು ಮಾಧವಂ. ಕಾಶಿ ಕ್ಷೇತ್ರ ಮೂಲತಃ ಬಿಂದು ಮಾಧವನ ಕ್ಷೇತ್ರ. ಅಲ್ಲಿ ರುದ್ರದೇವರು ತಪಸ್ಸು ಮಾಡಿರುವಂಥದ್ದು. ಹಾಗಾಗಿ ಕೃಷ್ಣ ಜನ್ಮಾಷ್ಟಮಿ ದಿವಸ ಆ ಬಿಂದು ಮಾಧವನ ದರ್ಶನವನ್ನ ಮಾಡಬೇಕು ಅಂತ ಹೇಳ್ತಾರೆ. ಪೂಜೆ ಮಾಡಿದ್ರೆ ಭಾರಿ ವಿಶೇಷವಾದ ಫಲ. ಪ್ರಣಮ್ಯ ಪೂಜಾಂ ಕೃತ್ವಾ ಸ ಕರೋತಿ ಜನ್ಮಖಂಡನಂ ಅಂತ ಹೇಳ್ತಾರೆ. ಇನ್ನು ಪೌಷ್ಯ ಮಾಸ ಅಂದ್ರೆ ಪುಷ್ಯ ಮಾಸದ ಶುಕ್ಲ ಪಕ್ಷದ ರಾತ್ರಿ ಯಾವ ಸ್ಥಳದಲ್ಲಿ ಆದರೂ ಸಹಿತ ನೀವೆಲ್ಲಿರ್ತೀರೋ ಅಲ್ಲಿ ಮನುಷ್ಯನ ಅವನೇನು ಮಾಡಬೇಕು, ಲಕ್ಷ್ಮೀನಾರಾಯಣರ ಪೂಜೆಯನ್ನ ಮಾಡಬೇಕಂತ ರಾತ್ರಿ ಕಾಲದಲ್ಲಿ ವಿಶೇಷವಾಗಿ. ಅದರಿಂದ ಭಗವಂತ ವಿಶೇಷವಾಗಿ ಅನುಗ್ರಹವನ್ನ ಮಾಡ್ತಾನೆ. ಅಷ್ಟೇ ಅಲ್ಲ, 7 ಜನ್ಮಗಳವರೆಗೆ ಅವನಿಗೆ ಪ್ರಪೌತ್ರರು ಧನವಂತರಾಗ್ತಾರಂತೆ. ಪುತ್ರರಷ್ಟೇ ಅಲ್ಲ, ಪ್ರಪೌತ್ರರು, ಮರಿಮೊಮ್ಮಕ್ಕಳು ಅಂತ ಅಂತಾರಲ್ಲ, ಮೊಮ್ಮಕ್ಕಳು ಮರಿಮೊಮ್ಮಕ್ಕಳು, ಅಲ್ಲಿವರೆಗೂ ಶ್ರೀಮಂತಿಕೆಯನ್ನ ಕೊಡ್ತಾನಂತೆ ಲಕ್ಷ್ಮೀನಾರಾಯಣರು. ಏಕಾದಶಿ ದಿವಸ ಪ್ರತಿ ಏಕಾದಶಿ, ಒಂದ್ ಏಕಾದಶಿ ಅಂತ ಹೇಳೇ ಇಲ್ಲ, ಎಲ್ಲಾ ಏಕಾದಶಿಗಳು, ಎಲ್ಲಾ ಪ್ರತಿ ತಿಂಗಳಲ್ಲಿ 2 ಏಕಾದಶಿ ಬರುತ್ತೆ. ಶುಕ್ಲ ಪಕ್ಷ, ಕೃಷ್ಣ ಪಕ್ಷ. ಏಕಾದಶಿ ವ್ರತವನ್ನ ಆಚರಣೆ ಮಾಡಿ ದ್ವಾದಶಿ ದಿವಸ ಪ್ರಾತಃ ಕಾಲದಲ್ಲಿ ಗಂಗಾ ಸ್ನಾನ ಮಾಡಿ ಆ ಕಾಶಿಯ ಕ್ಷೇತ್ರದಲ್ಲಿ ಅನ್ನಪೂರ್ಣಾದೇವಿಯ ದರ್ಶನವನ್ನ ಮಾಡೋದ್ರಿಂದ ವಿಶೇಷವಾದ ಫಲವನ್ನ ಪಡಿತಾ ಇದ್ದಾನೆ. ದೃಷ್ಟ್ವಾ ಕಾಶ್ಯಾಂ ಅನ್ನಪೂರ್ಣಾಂ ಕರೋತಿ ಜನ್ಮಖಂಡನಂ ಅಂತ ಹೇಳಿದ್ರು. ಇನ್ನು ಚೈತ್ರ ಮಾಸದ ಚತುರ್ದಶಿ ದಿವಸ ಕಾಮ ರೂಪ ದೇಶದಲ್ಲಿರುವಂತಹ
ಭದ್ರಕಾಳಿ ರೂಪವನ್ನ ದರ್ಶನವನ್ನು ಮಾಡಬೇಕು. ಅದರಿಂದ ವಿಶೇಷವಾದ ಫಲ ಪುಣ್ಯ ಪ್ರಾಪ್ತಿಯಾಗತ್ತೆ. ಇನ್ನು ರಾಮನವಮಿ ದಿವಸ ಚೈತ್ರ ಮಾಸದಲ್ಲಿ ಬರುವಂಥದ್ದು. ಅಯೋಧ್ಯಾಯಾಂಚ ರಾಮಂಚ ಶ್ರೀರಾಮ ನವಮಿ ದಿನೇ. ಅವತ್ತಿನ ದಿವಸ ರಾಮನವಮಿ ದಿವಸ ರಾಮದೇವರ ದರ್ಶನವನ್ನು ಮಾಡಬೇಕು ಅಯೋಧ್ಯಾದಲ್ಲಿ. ಅದರಿಂದ ಜನ್ಮ ಬಂಧನದಿಂದ ಬಿಡುಗಡೆ ಹೊತ್ತಾನೆ. ಉಪವಾಸವನ್ನ ಮಾಡಿ ಪುಷ್ಕರ ಕ್ಷೇತ್ರದಲ್ಲಿ ತೀರ್ಥ ಸ್ನಾನ ಮಾಡಿ ಬದರಿಯಲ್ಲಿಕಾಶ್ರಮದಲ್ಲಿರುವಂತಹ ಕೃಷ್ಣ ಹೇಳ್ತಾನೆ, ಭಗವಂತ ನನ್ನ ದರ್ಶನ ಯಾರು ಮಾಡ್ತಾರೋ ಅವರಿಗೆ ಮೋಕ್ಷವೇ ದೊರೀತಾ ಇದೆ ಬಾ. ಇನ್ನು ಗಯಾ ಕ್ಷೇತ್ರದಲ್ಲಿ ವಿಷ್ಣುಪಾದದ ದರ್ಶನವನ್ನು ಮಾಡಿ ಪಿತೃಗಳ ಉದ್ದೇಶವಾಗಿ ಪಿಂಡ ಪ್ರದಾನವನ್ನು ಮಾಡುವಂತಹ ವ್ಯಕ್ತಿ ಅವನು ಜನ್ಮ ಮೃತ್ಯುವಾಗಿಂದ ಬಿಡುಗಡೆ ಹೊಂತಾನ. ನೋಡಿ ಹೇಳ್ತಾರೆ, ಪಿತೃಣಾಂ ಸ್ಯಾತ್ಮ ಕರೋತಿ ಕರೋತಿ ಖಂಡನಂ ಚಯತ. ಅಂದ್ರೆ ಯಾರು ದತ್ವಾ ವಿಷ್ಣು ಪದೇ ಪಿಂಡಂ ವಿಷ್ಣುಂ ಯಶ್ಚ ಪ್ರಪೂಜಗೆ. ಭಾದ್ರಪದ ಮಾಸದ ಕೃಷ್ಣ ಪಕ್ಷದ 15 ದಿವಸ ಸೂರ್ಯ ಕನ್ಯಾ ರಾಶಿಯಲ್ಲಿರುವಂತಹ ಸಂದರ್ಭ ಪಿತೃಗಳಿಗೆ ಬಹಳ ಪ್ರೀತಿಕರವಾದ ದಿವಸಗಳು. ಆ 15 ದಿವಸ ಆ ಪಿತೃಗಳ ಉದ್ದೇಶವಾಗಿ ಪಿಂಡ ಪ್ರದಾನವನ್ನ ಮಾಡಿ ಗಯಾ ಕ್ಷೇತ್ರದಲ್ಲಿ ವಿಷ್ಣುವನ್ನ ಯಾರು ವಿಷ್ಣುಪಾದವನ್ನ ಪೂಜಾ ಮಾಡ್ತಾರೋ ಅವರು ಜನ್ಮ ಮೃತ್ಯುವಿನಿಂದ ಬಿಡುಗಡೆ ಹೊಂತಾರಪ್ಪ. ಇನ್ನು ಪ್ರಯಾಗ ಕ್ಷೇತ್ರದಲ್ಲಿ ಶಿರೋಮುಂಡನವನ್ನ ಮಾಡಿಕೊಂಡು ಶಿಕೆಯನ್ನ ಬಿಟ್ಟು ಇಷ್ಟ ದ್ರವ್ಯಗಳಿಂದ ತನಗೆ ಯಾವುದು ಬಹಳ ಇಷ್ಟವಾದ ಪದಾರ್ಥಗಳಿದ್ದಾವೋ ಅವನ್ನ ದಾನ ಮಾಡೋದ್ರಿಂದ, ನೈಮಿಷಾರಣ್ಯದಲ್ಲಿ ಉಪವಾಸವನ್ನ ಮಾಡೋದ್ರಿಂದ, ಒಂದೊಂದು ಊರಿನಲ್ಲಿ ಒಂದೊಂದು ವಿಶೇಷತೆ ಹೇಳಿದ್ದಾರೆ. ಅದನ್ನ ಗ್ರಂಥಕಾರರು ವೇದವ್ಯಾಸ ದೇವರು ಏನು ಹೇಳಿದ್ದಾರೋ ಆ ರೀತಿಯಾಗಿ ನಾವು ಮಾಡಬೇಕು. ಪ್ರಯಾಗದಲ್ಲಿ ಮುಂಡನ, ತೀರ್ಥ ಸ್ನಾನ, ದಾನ, ಭಾರಿ ವೇಣಿದಾನ ಅಂತ ಮಾಡ್ತಾರೆ. ಪ್ರಯಾಗದಲ್ಲಿ ಭಾರಿ ವಿಶೇಷವಾಗಿರುವಂಥದ್ದು ಸ್ತ್ರೀಯರು, ಸೌಭಾಗ್ಯವತಿಯರು. ಜೊತೆಗೆ ನೈಮಿಷಾರಣ್ಯ ಕ್ಷೇತ್ರದಲ್ಲಿ ಉಪವಾಸವನ್ನ ಮಾಡುವಂಥವನು ಉಪೋಷ್ಯ ನೈಮಿಷಾರಣ್ಯ ಕರೋತಿ ಜನ್ಮಖಂಡನಂ. ಎಲ್ಲಾ ಗ್ರಂಥಗಳು ಸುತಾಚಾರರು ಶೌನಕಾದಿಗಳಿಗೆ ನೈಮಿಷಾರಣ್ಯ ಕ್ಷೇತ್ರದಲ್ಲಿ ಹೇಳಿರುವಂಥದ್ದು ಇವತ್ತು ನಾವು ನೋಡಬಹುದು. ಆ ನೈಮಿಷಾರಣ್ಯ ಕ್ಷೇತ್ರದಲ್ಲಿ ಉಪವಾಸವನ್ನ ಮಾಡಬೇಕು. ಬದರಿಕಾಶ್ರಮದಲ್ಲಿ ತಪಸ್ಸಿದ್ಧಿಯನ್ನ ಪಡಿಲಿಕ್ಕೋಸ್ಕರವಾಗಿ ನಿರಂತರವಾಗಿ ಧ್ಯಾನ ಯಾರು ಮಾಡುತ್ತಾರೋ ಬದರಿ ಕ್ಷೇತ್ರದಲ್ಲಿ ನನ್ನನ್ನೇ ಪಡಿತಾ ಇದ್ದಾರಪ್ಪ. ಇನ್ನು ಪುಣ್ಯಕರವಾಗಿರುವಂತಹ ಬೃಂದಾವನ, ಭಾರಿ ಪ್ರಖ್ಯಾತವಾಗಿರುವಂತಹ ಪ್ರಸಿದ್ಧವಾದ ಊರು. ಆ ಬೃಂದಾವನದಲ್ಲಿ ಗೋವಿಂದನ ರೂಪವನ್ನ, ನನ್ನದೇ ಆಗಿರುವಂತಹ ಒಂದು ರೂಪ ಗೋವಿಂದನ ರೂಪವನ್ನ ಡೋಲಾಯಮಾನಂ ಗೋವಿಂದಂ, ವಿಶೇಷವಾಗಿ ತೊಟ್ಟಿಲಲ್ಲಿ ಕುಳಿತಿರುವಂತಹ ಭಗವಂತನ ಗೋವಿಂದನ ಸ್ಮರಣೆಯನ್ನ ಯಾರು ಮಾಡ್ತಾರೋ ಅವರು ಜನ್ಮ ಮೃತ್ಯುವಿನಿಂದ ಬಿಡುಗಡೆ ಹೊಂತಾರಪ್ಪ. ಇನ್ನು ಮದ್ರೇ ದೃಷ್ಟ್ವಾಂಚ ಮಂಚಸ್ಥಂ ಮಾವೇವಂ ಮಧುಸೂದನಂ. ಮದ್ರಾ ನಗರಿಯಲ್ಲಿ ಮಂಚಾದಿರೂಢನಾಗಿರುವಂತಹ ಮಧುಸೂದನ ದರ್ಶನವನ್ನು ಮಾಡುವಂಥವನು ಪುನರ್ಜನ್ಮ ಒಂದದಿಂದ ಬಿಡುಗಡೆ ಹೊಂತಾನೆ. ಇನ್ನು ಕಲಿಯುಗದಲ್ಲಿ ಭಾರಿ ವಿಶೇಷವಾದದ್ದು ರಥಸ್ಥಂಚ ಜಗನ್ನಾಥಂ ಯೋ ದ್ರಕ್ಷತಿ ಕಲೋ ನರಃ ಸಂಪೂಜ್ಯನತ್ವಾ ಭಕ್ತ್ಯಾಚ ಕರೋತಿ ಜನ್ಮಕಂಟನಂ. ನಾವು ಅಂಡರ್ಲೈನ್ ಮಾಡ್ಕೋಬೇಕು ಈ ಸೆಂಟೆನ್ಸ್ ಅನ್ನ, ಈ ಶ್ಲೋಕವನ್ನ. ಕಾರಣ ಕಲಿಯುಗದಲ್ಲಿ ಜಗನ್ನಾಥ ಕ್ಷೇತ್ರ ಅಂತ ಇದೆ. ಜಗನ್ನಾಥ ಪುರಿ ಜಗನ್ನಾಥ ಅಂತ ಕರೀತಾರೆ. ಆ ಕುಳಿತಿರುವಂತಹ ಜಗನ್ನಾಥನನ್ನ ರಥದಲ್ಲಿ ಕುಳಿತು ಭಕ್ತರಿಗೆ ಅನುಗ್ರಹ ಮಾಡಲಿಕ್ಕೆ ಬರುವಂತಹ ಆ ಜಗನ್ನಾಥನ ದರ್ಶನವನ್ನು ಮಾಡುವಂಥವನು ಜನ್ಮ ಮೃತ್ಯುವಿನಿಂದ ಬಿಡುಗಡೆ ಹೊಂತಾನಪ್ಪ ಕಲಿಯುಗದಲ್ಲಿ. ಉತ್ತರಾಯಣ, ಸಂಕ್ರಾಂತಿ, ಪ್ರಯಾಗ ಸ್ನಾನಮಾಚರೆ. ಉತ್ತರಾಯಣದಲ್ಲಿ ಮತ್ತು ಮಕರ ಸಂಕ್ರಾಂತಿ ದಿವಸ ಪ್ರಯಾಗ ಸ್ನಾನವನ್ನು ಮಾಡಬೇಕು. ಯಾಕೆ? 3 ನದಿಗಳ ಸಂಗಮ ಅಲ್ಲಿ. ಯಮುನಾ, ಗಂಗಾ, ಸರಸ್ವತಿ 3 ನದಿಗಳ ಸಂಗಮ ಆಗುವಂಥದ್ದು ಭಾರಿ ವಿಶೇಷವಾದ ಫಲ. ಇನ್ನು ಮಾಘ ಮಾಸದಲ್ಲಿ ಚಂದ್ರಭಾಗಾ ನದಿ ಪಂಢರಪುರ ಕ್ಷೇತ್ರದಲ್ಲಿದೆ. ಚಂದ್ರಭಾಗ, ಆ ಚಂದ್ರಭಾಗಾ ನದಿಯಲ್ಲಿ ಸ್ನಾನ ಮಾಡುವಂಥವನು ನನ್ನ ಲೋಕವನ್ನೇ ಪಡೀತಾನೆ ಅಂತಾನೆ ಭಗವಂತ. ಇನ್ನು ಆಷಾಢ ಮಾಸದಲ್ಲಿ ರಾಮಸೇತು ಭಾರಿ ಪ್ರಖ್ಯಾತವಾಗಿರುವಂಥದ್ದು ಕನ್ಯಾಕುಮಾರಿ ಆ ಕ್ಷೇತ್ರ. ಆ ರಾಮಸೇತುವಿನಲ್ಲಿ ರಾಮೇಶ್ವರ ಅಂತ ಪ್ರಖ್ಯಾತವಾಗಿರುವಂಥದ್ದು, ಅಲ್ಲಿ ದರ್ಶನ ಮಾಡಬೇಕಂತೆ. ರಾಮೇಶ್ವರಂ ಸೇತುವಂತೆ ಆಷಾಢಿ ಪೂರ್ಣಿಮಾ ದಿನೇ ಉಪೋಷ್ಯ ದೃಷ್ಟ್ವಾ ಸಂಪೂಜ್ಯ ಕರೋತಿ ಜನ್ಮಖಂಡನಂ. ಉಪವಾಸವನ್ನ ಆಚರಣೆ ಮಾಡಬೇಕು, ಸ್ನಾನವನ್ನ ಮಾಡಬೇಕು.
ರಾಮೇಶ್ವರನ ದರ್ಶನವನ್ನು ಮಾಡಬೇಕು. ಇದರಿಂದ ಎಲ್ಲ ಪಾಪಗಳು ಪರಿಹಾರ. ಇನ್ನು ರಾತ್ರಿ ಕಾಲದಲ್ಲಿ ಸ್ವರ್ಗದಲ್ಲಿ ವಿದ್ಯಾಧರ ಸ್ತ್ರೀಯರು ವಿಶೇಷವಾಗಿ ಅವನಿಗೆ ಅನುಗ್ರಹವನ್ನು ಮಾಡ್ತಾರೆ. ರಾಮೇಶ್ವರನ ಮುಂದೆ ನೃತ್ಯವನ್ನು ಮಾಡ್ತಾರಂತೆ. ವಿಭೀಷಣನಿಗಾಗಿ ರಾಮೇಶ್ವರನಿಗಾಗಿ ಆ ವಿಭೀಷಣ ವಿಶೇಷವಾಗಿ ಸೇವೆಯನ್ನು ಮಾಡಿದ್ದಾನೆ. ಇಷ್ಟೇ ಅಲ್ಲ, ಕೋಣಾರ್ಕ ಕ್ಷೇತ್ರದಲ್ಲಿ ಉತ್ತರಾಯಣದಲ್ಲಿ ಸೂರ್ಯನ ದರ್ಶನವನ್ನ ಮಾಡಬೇಕಂತ ಭಾರಿ ಚೆನ್ನಾಗಿ ಹೇಳ್ತಾರೆ ನೋಡಿ. ದೀನಾನಾಥಂ ದಿನಕರಂ ಕೋಣಾರ್ಕೆ ಚೋತ್ತರಾಯಣೆ, ಕೋಣಾರ್ಕ್ ಅಂತ ಕರೀತಾರೆ ಈಗ ಆಧುನಿಕ ಭಾಷೆಯಲ್ಲಿ. ಕೋಣಾರ್ಕ್ ಅನ್ನೋ ಪ್ರದೇಶದಲ್ಲಿ ಸೂರ್ಯನ ದರ್ಶನವನ್ನು ಮಾಡುವಂಥವನು, ಸೂರ್ಯನ ಕ್ಷೇತ್ರ ಅದು, ಅಲ್ಲಿ ವಿಶೇಷವಾದ ಪುಣ್ಯವನ್ನ ಬರಿತಾ ಇದ್ದಾನೆ. ಇನ್ನು ಮುಂದೆ ಕ್ಷೇತ್ರ ಹೇಳ್ತಾರೆ, ಎಂತೆಂಥ ಕ್ಷೇತ್ರ ಇದ್ದಾವೆ ನೋಡಿ. ಉಪವಾಸವನ್ನ ಆಚರಣೆ ಮಾಡಿ ಪಾರ್ವತಿ ದರ್ಶನ, ಗಣಪತಿ, ನಂದಿಕೇಶ್ವರ, ಶಂಕರನ ದರ್ಶನವನ್ನ ಮಾಡುವಂಥವನು ಭಾರಿ ವಿಶೇಷವಾದ ಫಲವನ್ನ ಪಡಿತಾ ಇದ್ದಾನೆ. ತ್ರಿಕೂಟ ಮತ್ತು ಮಣಿಮದ್ರ ಪರ್ವತಗಳಲ್ಲಿ ಪಶ್ಚಿಮ ಪ್ರದೇಶದಲ್ಲಿ ಸಮುದ್ರದ ಹತ್ತಿರ ಉಪವಾಸವನ್ನ ಆಚರಣೆ ಮಾಡಿ ಯಾರು ಸೇವೆಯನ್ನ ಮಾಡ್ತಾರೋ ಅವರು ಭಗವಂತನ ಅನುಗ್ರಹವನ್ನ ಪಡಿತಾ ಇದ್ದಾರೆ. ಪುಷ್ಪೋದ್ಯಾನವನ, ಪುಷ್ಪಗಳಿರುವಂತಹ ಉದ್ಯಾನವನ, ಧ್ವಜಸ್ತಂಭ, ಸೇತುವೆ, ಸರೋವರ ಇವುಗಳನ್ನ ರಚನೆ ಮಾಡಿ ಬ್ರಾಹ್ಮಣರಿಗೆ ದಾನ ಮಾಡುವಂತಹ ವ್ಯಕ್ತಿ ಜನ್ಮದ ಸಾರ್ಥಕ್ಯವನ್ನ ಪಡಿತಾ ಇದ್ದಾನಪ್ಪ. ಇನ್ನು ವೇದ ಪುರಾಣಗಳ ಪಠಣೆಗಿಂತ ವಿಶೇಷವಾಗಿ ಅದನ್ನ ತಿಳಿದು ಆಚರಣೆ ಮಾಡೋ ಸದ್ಬ್ರಾಹ್ಮಣರು ಅಂತ ನಾವೇನ್ ಹೇಳ್ತೀವಲ್ಲ, ಶ್ರೋತ್ರಿಯ ಬ್ರಾಹ್ಮಣರು, ಅವರಿಗೆ ದಾನವನ್ನ ಮಾಡೋದ್ರಿಂದ ವಿಶೇಷವಾದ ಫಲ. ಯಾಕೆ ಆಚರಣೆ ಮಾಡುತ್ತಾರೆ? ಧರ್ಮ ಇರೋದು ಧಾರಣ ಧರ್ಮ ಇತ್ಯಾಹು, ಧರ್ಮ ಮಾಡೋದಷ್ಟೇ ಅಲ್ಲ, ಅದನ್ನ ಸತ್ಯವಾಗಿ ಆಚರಣೆ ಮಾಡಬೇಕು, ಸದಾಚಾರಿಗಳಾಗಿರಬೇಕು, ಅದು ಭಾರಿ ವಿಶೇಷವಾದ ಫಲ. ಬ್ರಾಹ್ಮಣನಿಗೆ ಯಾವುದೇ ಆಗಿರಬಹುದು, ಉಪಜೀವನ ಅಂದ್ರೆ ಅವನಿಗೆ ಜೀವನಕ್ಕೆ ಬೇಕಾಗಿರುವಂತಹ ಪದಾರ್ಥಗಳನ್ನ, ಬೇಕಾದ ವಸ್ತುಗಳನ್ನ ಕೊಟ್ಟು ಅವನ ಸಂರಕ್ಷಣೆ ಮಾಡುವಂಥದ್ದು ವಿಶೇಷವಾದ ಫಲ ಬರ್ತಾ ಇದೆ. ಎಷ್ಟರ ಮಟ್ಟಿಗೆ ಅಂದ್ರೆ ಒಂದೇ ಮಾತು ಹೇಳ್ತಾರೆ, ಅಚಲಾಂ ಶ್ರೇಯಮಾಪ್ನೋತಿ ಪರಂ ಮುಕ್ತಿ ಚತುಷ್ಟಯಂ. ಸಾರೂಪ್ಯ ಅನ್ನುವಂತಹ ಸಾಯುಜ್ಯ ಮೋಕ್ಷವನ್ನೇ ಭಗವಂತ ಕೊಡ್ತಾ ಇದ್ದಾನಂತೆ. ಆ ಸದಾಚಾರಿ ಬ್ರಾಹ್ಮಣನಿಗೆ ನೀವು ಜೀವನಕ್ಕೆ ಬೇಕಾಗುವಷ್ಟು ಆ ಅನುಕೂಲತೆಯನ್ನು ಮಾಡಿಕೊಟ್ಟಾಗ. ಇನ್ನು ಮುಂದೆ ಮಾತು ಹೇಳ್ತಾರೆ, ಯಾವ ವ್ಯಕ್ತಿ 8 ವರ್ಷದ ಹೆಣ್ಣು ಮಗಳನ್ನ, ಅಂದ್ರೆ ಈಗ ಕಾಲ ಬದಲಾವಣೆ ಆಗಿದೆ, 18 ವರ್ಷದ ಸ್ತ್ರೀ ಆ ಹೆಣ್ಣು ಮಗಳನ್ನ ಸಲವಾಲಂಕಾರವನ್ನ ಮಾಡಿ ಒಳ್ಳೆಯ ಜ್ಞಾನಿಗೆ ಕನ್ಯಾದಾನವನ್ನ ಮಾಡಿಕೊಡ್ತಾನೋ ಅವನು ವಿಶೇಷವಾಗಿ ದುರ್ಗದ ದಾನ ಮಾಡಿದಂತಹ ಫಲ ಬರ್ತಾ ಇದೆ ವಿಶೇಷವಾಗಿ ಅಂತ ಹೇಳ್ತಾರೆ. ಇನ್ನು ಸ್ವರ್ಗ ಸುಖವನ್ನ ಪಡಿತಾನೆ, ಮುಂದೆ ನಂತರದಲ್ಲಿ ವೈಕುಂಠವನ್ನೇ ಕುರಿತು ಹೋಗ್ತಾನಪ್ಪ ಅಂತ ಹೇಳಿ ಇಷ್ಟೆಲ್ಲ ಪ್ರಮಾಣ ಹೇಳಿದ್ರು. ಇನ್ನು ಒಳ್ಳೆಯ ದಿವಸ ಛತ್ರಿಯನ್ನ, ಪಾದುಕೆಯನ್ನ, ಸಾಲಿಗ್ರಾಮವನ್ನ ಕನ್ಯೆಯೊಡನೆ ದಾನವನ್ನಾಗಿ ಮಾಡುತ್ತಾನೋ ಅವನು ಪೃಥ್ವೀ ದಾನವನ್ನ ಮಾಡಿದ ಫಲವನ್ನ ಪಡಿತಾ ಇದ್ದಾನೆ. ಯಶ್ಚತ್ರ ಪಾದುಕಾ ದಾನಂ ಶಾಲಿಗ್ರಾಮಸ್ಯ ಯೋಷಿತಃ ಕರೋತಿ ಭಕ್ತ್ಯಾ ಪುಣ್ಯಾಹೇ ಪೃಥ್ವೀ ದಾನ ಫಲಂ ಲಭೇ. ಬ್ರಹ್ಮವೈವರ್ತ ಪುರಾಣ ಹೇಳ್ತಾ ಇದೆ, ಪೃಥ್ವಿಯನ್ನೇ ದಾನ ಮಾಡಿದ್ರೆ ಏನು ಫಲ ಬರಬೇಕೋ ಆ ಫಲ ಅವನು ಪಡಿತಾ ಇದ್ದಾನಪ್ಪ. ಇನ್ನು ಗಜದಾನಿ, ಆನೆಯನ್ನ ದಾನ ಮಾಡೋದ್ರಿಂದ ಆ ಆನೆಯ ಮೈ ಮೇಲಿರುವಂತಹ ರೋಮಗಳ ಸಂಖ್ಯೆ ಎಷ್ಟಿದನೋ ಅಷ್ಟು ಕಾಲ ವಾಸ ಸ್ವರ್ಗದಲ್ಲಿ ಅವನು ವಾಸವನ್ನ ಮಾಡ್ತಾನ ವಿಶೇಷವಾಗಿ. ಇನ್ನು ಬಿಳಿ ಕುದುರೆಯನ್ನ, ಶ್ವೇತಾಶ್ವವನ್ನ ದಾನ ಮಾಡೋದ್ರಿಂದ ಅದರ ಗಜದಾನದ ಅರ್ಧ ಫಲವನ್ನು ಪಡಿತಾನೆ. ಇತರ ವರ್ಣದ ಕುದುರೆಗಳನ್ನು ದಾನ ಮಾಡೋದ್ರಿಂದ ಅದರ ಅರ್ಧ ಫಲವನ್ನು ಪಡಿತಾನೆ. ಕಪಿಲಾ ಗೋವನ್ನ ದಾನ ಮಾಡೋದ್ರಿಂದ ಗಜದಾನಕ್ಕೆ ಸಮನಾದ ಫಲವನ್ನು ಪಡಿತಾ ಇದ್ದಾನೆ. ಕರು ಸಹಿತವಾಗಿ ಗೋದಾನವನ್ನ ಮಾಡುವಂಥವನು 2ರಷ್ಟು ಪುಣ್ಯವನ್ನ ಪಡಿತಾ ಇದ್ದಾನೆ. ಕರು ಹಾಕಿರುವಂತಹ ಗೋವಿದೆ ಅಲ್ಲ, ಭಾರಿ ವಿಶೇಷವಾದ ಫಲವನ್ನ ಕೊಡುವಂಥದ್ದು. ಇನ್ನು ಭೂಮಿಯನ್ನ ದಾನ ಮಾಡುವಂಥವ್ರು, ಭೂಮಿಯಲ್ಲಿ ಎಷ್ಟು ಕಣಗಳಿದ್ದಾವೋ, ಎಷ್ಟು ಕಣ ಇದ್ದಾವೆ ಅಸಂಖ್ಯ, ಅನಂತ, ಎಣಿಸ್ಲಿಕ್ಕೆ ಬರೋದಿಲ್ಲ. ಅಷ್ಟು ಕಾಲ ಸ್ವರ್ಗವನ್ನ ಪಡೆದು ವೈಕುಂಠ ಕುರಿತು ಹೋಗ್ತಾರಂತೆ. ಅಷ್ಟು ವಿಶೇಷವಾದದ್ದು ಆ ಭೂಮಿದಾನ. ಭೂಮಿದಾನೇ
ರೇಣುಮಾನವಷ್ಟ ಸ್ಥಾನಂಚ ಮಹತ್ವದೆ ಜ್ಞಾನದಾನೇ ಮಹತ್ಪುಣ್ಯಂ ವೈಕುಂಠೆ ಮೋದತೆ ಜರಂ. ಇದರ ಜೊತೆಗೆ ತತ್ವಜ್ಞಾನವನ್ನ ದಾನ ಮಾಡೋನು, ಬೋಧಿಸುವಂಥವನು, ಪಾಠ ಹೇಳುವಂಥವನು, ಅಂದ್ರೆ ಪಾಠ ಪ್ರವಚನ ಮಾಡುವಂಥವನು ಚಿರಕಾಲ ವೈಕುಂಠದಲ್ಲಿ ವಾಸವನ್ನ ಮಾಡ್ತಾ ಇದ್ದಾನಪ್ಪ. ಸುವರ್ಣವನ್ನ ದಾನ ಮಾಡೋದ್ರಿಂದ ಅವನಿಗೆ ದಿವ್ಯವಾದ ಸಂಪತ್ತು ಬರುತ್ತೆ. ಎಷ್ಟೋ ಜನ ದರಿದ್ರರನ್ನ ನಾವು ನೋಡ್ತಾ ಇದ್ದೀವಿ ಇವತ್ತು. ಅದಕ್ಕೆ ಸುವರ್ಣವನ್ನ ದಾನ ಮಾಡಬೇಕು ಜೀವನದಲ್ಲಿ. ಅಂದ್ರೆ ಮುಂದಿನ ಜನ್ಮದಲ್ಲಿ ಒಳ್ಳೆಯ ಸುವರ್ಣ ಸಹಿತವಾಗಿ ಮನೆ ಇರುವ ಹಾಗೆ ಮಾಡ್ತಾನೆ. ರಜತವನ್ನ ದಾನ ಮಾಡೋದ್ರಿಂದ ಒಳ್ಳೆಯ ಆರೋಗ್ಯ ಪ್ರಾಪ್ತಿಯಾಗತ್ತೆ. ಅನ್ನದಾನ ಮಾಡೋದ್ರಿಂದ ಎಷ್ಟು ಫಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂದ್ಬಿಡ್ತಾನೆ ಭಗವಂತ. ಅನ್ನದಾನೇ ಫಲಂ ನಾಹಂ ಕಥಂ ಜಾಹಾಮಿ ವೈಶ್ರುತಂ. ಹೇಳಲಿಕ್ಕೂ ಸಾಧ್ಯ ಇಲ್ಲ, ಕೇಳಲಿಕ್ಕೂ ಸಾಧ್ಯ ಇಲ್ಲ, ಅಷ್ಟು ಫಲ ಅನ್ನದಾನದಿಂದ ಬರ್ತಾ ಇದೆ. ಇನ್ನು ಎಲ್ಲ ಪಾಪಗಳು ಪರಿಹಾರ ಆಗತ್ತಂತೆ. ಲಭತೆ ಸರ್ವದಾನಸ್ಯ ಫಲಂ ಬ್ರಾಹ್ಮಣ ಭೋಜನೆ. ನಿಮಗೇನ್ ದಾನ ಕೊಡ್ಲಿಕ್ಕಾಗುತ್ತೋ ಬಿಡುತ್ತೋ ಆಮೇಲೆ ಬ್ರಾಹ್ಮಣ ಭೋಜನದಿಂದ ಅಷ್ಟು ಫಲ ಬರ್ತಾ ಇದೆಯಪ್ಪ ಅಂತ ಹೇಳ್ತಾರೆ. ಇನ್ನು ದೀಪದಾನವನ್ನ ಮಾಡೋದ್ರಿಂದ ಪಿತೃದೇವತೆಗಳು ಬಾಧೆಗೊಳಗಾಗೋದಿಲ್ಲಂತೆ, ಯಮನ ಬಾಧೆ ಆಗೋದಿಲ್ಲಂತೆ, ವಿಶೇಷವಾಗಿ ಫಲವನ್ನ ಪಡಿತಾ ಇದ್ದಾರೆ. ತಾಂಬೂಲ ದಾನ ಮಾಡೋದ್ರಿಂದ 100 ಕಾಲ ಸುಖ ಪಡಿತಾ ಇದ್ದಾರೆ. ಬೇರೆ ಬೇರೆ ದಾನಗಳ ಬಗ್ಗೆ ವಿಶೇಷವಾಗಿ ಹೇಳ್ತಾರೆ. ಕೊನೆಗೆ ಒಂದು ಮಾತು ಹೇಳ್ತಾರೆ, ನೋಡಬ, ನೀಚನಾಗಿರುವಂಥವನಿಗೆ, ಅಜ್ಞಾನಿಯಾಗಿರುವಂಥವನಿಗೆ, ಅಲ್ಪಮತಿಯಾಗಿರುವಂಥವನಿಗೆ, ಧರ್ಮಭ್ರಷ್ಟನಾಗಿರುವಂಥವನಿಗೆ ಯಾವುದೇ ಕಾರಣಕ್ಕೂ ಯಾವ ದಾನವನ್ನು ಕೊಡಬಾರದು. ದಾನ ಕೊಡುವಂಥದ್ದು ಯಾವಾಗಲೂ ಬೋಧನೆಯನ್ನ ಮಾಡುವಂತಹ ಜ್ಞಾನಿಯಾಗಿರುವಂಥವನಿಗೆ ದಾನವನ್ನ ಕೊಡಬೇಕು. ಸಂಕಲ್ಪಪೂರ್ವಕವಾಗಿ ಕೊಡೋದ್ರಿಂದ ವಿಶೇಷವಾದ ಫಲವನ್ನ ಪಡಿತಾ ಇದ್ದಾನೆ ಅನ್ನೋದು ಶಾಸ್ತ್ರದ ಅಭಿಪ್ರಾಯ ಅಂತ ಹೇಳಿ ಬ್ರಹ್ಮವೈವರ್ತ ಪುರಾಣ ನಮಗೆ ತಿಳಿಸಿ ಹೇಳ್ತಾ ಇದೆ.